ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ 24/4/26ರಂದು ಈ ಒಳ ಮೀಸಲಾತಿ ಕುರಿತು ಕರೆದಿರ್ತಕ್ಕಂಥ ವಿಶೇಷ ಸಂಪುಟ ಸಭೆಯಲ್ಲಿ ಸುಮಾರು 3 ದಶಕಗಳಿಂದ ನೆನೆಗುದ್ದಿಗೆ ಬಿದ್ದಿರತಕ್ಕಂಥ ಒಳ ಮೀಸಲಾತಿಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿದು ಶಾಶ್ವತವಾಗಿ ಈ ಸಮುದಾಯಕ್ಕೆ ಚುನಾವಣೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚುನಾವಣಾ ಪ್ರಚಾರ ಅಧ್ಯಕ್ಷರಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಏನವರ ವಾದ ಇತ್ತು. ಇವತ್ತು ನುಡಿದಂತೆ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಪ್ರಚಾರ ಪ್ರಣಾಳಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ವಿಶೇಷವಾಗಿ ಈ ಜವಾಬ್ದಾರಿ ಒಳ ಮೀಸಲಾತಿಯನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಸಂವಿಧಾನದ ಆಸೆಯಂತೆ 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟು ನೀಡಿರುವ ತೀರ್ಪಿನ ಅನುಗುಣವಾಗಿ ರಾಜ್ಯ ಸರ್ಕಾರ ಬಹಳ ಮಹತ್ವರವಾದಂಥ ಒಂದು ಐತಿಹಾಸಿಕ ತೀರ್ಪನ್ನು ಒಳ ಮೀಸಲಾತಿಯನ್ನು ABC ಅಂತ ವರ್ಗೀಕರಣ ಆಧಾರದ ಮೇಲೆ 15+3 ಆಧಾರದ ಮೇಲೆ ಈಗಾಗಲೇ 56,432 ಹುದ್ದೆಗಳು ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದು ಬಹಳ ಸಂತಸದ ಮತ್ತು ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತಕ್ಕಂಥ ಮಾತು ಕೂಡ ಈ ಸುದ್ದಿಗೋಷ್ಠಿ ಮೂಲಕ ಹೇಳ್ತೀನಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ತೆಲಂಗಾಣ ಮಾದರಿಯಲ್ಲಿ ಅಲ್ಲಿ ಒಳ ಮೀಸಲಾತಿ ಜಾರಿ ತಂದು 1ರಿಂದ 5 ಹುದ್ದೆಗಳಲ್ಲಿ ಇರ್ತಾವೋ ಈ ಹಿಂದೆ ನೋಟಿಫಿಕೇಶನ್ ಆದಾಗ ನೇರವಾಗಿ ಪ್ರವರ್ಗ 1ಕ್ಕೆ ಹೋಗ್ತಾ ಇತ್ತು. ಈ ಗೊಂದಲ ಇಡೀ ಬಲಗೈ ಸಮಾಜಕ್ಕೆ ಆತಂಕವನ್ನು ಉಂಟು ಮಾಡಿತ್ತು. ಆ ಆತಂಕವನ್ನು ರಾಜ್ಯ ಸರ್ಕಾರ ಸರಿಪಡಿಸಿದೆ. ಮಾನ್ಯ ಸಮಾಜ ಕಲ್ಯಾಣದ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕ್ಯಾಬಿನೆಟ್ ಆದ ನಂತರ ಅವ್ರು ಹೇಳಿದ್ದಾರೆ 1ರಿಂದ 3 ಹುದ್ದೆಗಳು ಇದ್ದಾಗ ಪರಿಶಿಷ್ಟ ಜಾತಿಯ ಸಾಮಾನ್ಯ ಅಂತ ಟ್ರೀಟ್ ಮಾಡಿ ABCಗೆ ಸಂಬಂಧಪಟ್ಟವರು BCಗೆ ಸಂಬಂಧಪಟ್ಟರು 101 ಜಾತಿಯ ಪರಿಶಿಷ್ಟ ಜಾತಿ ಎಲ್ಲ ಅಭ್ಯರ್ಥಿಗಳು ಆ ಹುದ್ದೆಗೆ ಅರ್ಜಿ ಹಾಕಬಹುದು. ಅದಕ್ಕೆ ಒಳ ಮೀಸಲಾತಿ ಅನ್ವಯ ಆಗುವುದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಸಮುದಾಯಕ್ಕೆ ಪಟ್ಟಿದ್ದಾರೆ. ಇದು ಸುದೀರ್ಘ ನಮ್ಮ ಬಲಗೈ ಹೋರಾಟಕ್ಕೆ ಸಂದ ಜಯ. ಅದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಇರ್ಬೋದು, ಜಿ ಪರಮೇಶ್ವರ್ ಇರ್ಬೋದು, ಮಹದೇವಪ್ಪ ಅವರು ಇರ್ಬೋದು, ಪ್ರಿಯಾಂಕ್ ಖರ್ಗೆ, RB ತಿಮ್ಮಾಪುರ, KS ಮುನಿಯಪ್ಪ, ಈ ಶಿವರಾಜ್ ತಂಗಡಗಿ, ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ನಮ್ಮ ಸಂಪುಟ ಸಚಿವರಿಗೆ ನಾವೆಲ್ಲರೂ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ಉಮ್ನಾವತಿಯಿಂದ ಅವರ ಸರ್ಕಾರಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಜೈ ಭೀಮ್, ಜೈ ಕರ್ನಾಟಕ.